ನೋಡಿ, ಫಸ್ಟ್ ಅಲ್ಲಿ ಹೇಳ್ತಾ ಇದೀನಿ, ನಾನು ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ಗೆ ವಿಡಿಯೋ ಮಾಡ್ತಾ ಇಲ್ಲ, ಎಲ್ಲ ದರ್ಶನ್ ಸರ್ ಅಭಿಮಾನಿಗಳಿಗೆ ವಿಡಿಯೋ ಮಾಡ್ತಾ ಇಲ್ಲ. ನಾನು ಯಾರು ಟಾರ್ಗೆಟ್ ಮಾಡ್ತಾ ಇಲ್ಲ, ನಂಗೆ ಅವಶ್ಯಕತೆನೇ ಇಲ್ಲ. ನಮ್ಮೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ಗೂ ಆ ನೆಸೆಸಿಟಿನೂ ಇಲ್ಲ. ಬಟ್ ಯಾಕೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ, ಆ ಚಿಕ್ಕ ಗುಂಪು ಆಫ್ ಫ್ಯಾನ್ಸ್ ಯಾರಿದ್ದಾರೆ, ತುಂಬಾ ಕೀಳಾಗಿ ಇಳಿದ್ಬಿಟ್ಟು, ತುಂಬಾ ಕೆಟ್ಟದಾಗಿ, ತುಂಬಾ ಚೀಪಾಗಿ ಯಾವ ತರ ಮಾಡಬಾರ್ದು ಆ ತರ ಮಾಡ್ತಾರೋ ಟ್ರೋಲು. ಸೊ ಯಾರು ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ವಿಡಿಯೋನ ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊಳ್ಳಿ. ನಾನು ಯಾವತ್ತು ಯೂಸ್ ಮಾಡದಿರೋಂಥ ಪದಗಳು ಕೂಡ ಯೂಸ್ ಮಾಡ್ಬೋದು. ನನ್ನ ನಾಲ್ಗೆ ಮೇಲೆ ನನಗೆ ವಿಡಿಯೋಲಿ ಕಂಟ್ರೋಲ್ ಇರಲ್ಲ. ದಯವಿಟ್ಟು ಇವಾಗಲೇ ಹೇಳ್ತಾ ಇದ್ದೀನಿ, ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊಳ್ಳಿ. ನಿಮ್ಗೆ ಕೆಟ್ಟ ಪದಗಳು ಇಷ್ಟ ಆಗಲಿ ವಿಡಿಯೋ ಇವಾಗಲೇ ಎಕ್ಸಿಟ್ ಆಗ್ಬಿಡಿ. ಎಲ್ರಿಗೂ ನಮಸ್ತೆ. ನಾನು ಆಶಿಕ್ ಅಂತ, ಮಂಡ್ಯ ರಕ್ಷಿತ್ ಹಾಗೂ ಅಣ್ಣವರ ಅಭಿಮಾನಿಗಳಿಗೆ ಕ್ಷಮೆ ಕೇಳ್ತಿದ್ದೇನೆ. ನಾನು ಅಣ್ಣವರ ಹುಟ್ಟುಹಬ್ಬದ ದಿವಸ ಕೆಟ್ಟ ಕಮೆಂಟ್ ಹಾಕಿದ್ದೆ ಫೇಸ್ಬುಕ್ಕಲ್ಲಿ. ದಯವಿಟ್ಟು ಎಲ್ಲ ರಾಜವಂಶದ ಅಭಿಮಾನಿಗಳು ಹಾಗೂ ಮಂಡ್ಯ ರಕ್ಷಿತ್ ಅವರಿಗೆ ಈ ಮೂಲಕ ಕ್ಷಮೆ ಕೇಳುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಿ. ಧನ್ಯವಾದಗಳು. ನನ್ನ ಹೆಸರು ಚಂದನ್ ಅಂತ, ನಾನು ದರ್ಶನ್ ಫ್ಯಾನು. ನಾನು ರಾಮನಗರದಲ್ಲಿರೋದು. ರೀಸೆಂಟಾಗಿ ವಿಡಿಯೋ ಮಾಡಿದ್ದೇನಕ್ಕೆ ಅಂದರೆ, ಅಪ್ಪು ಸರ್ ಫ್ಯಾನ್ಸ್ ರಾಜವಂಶ ಅವ್ರಿಗೆ ಬೈದಿದ್ದು ಕಮೆಂಟಲ್ಲಿ ಏನೋ ಮಾತಾಡಿದ್ದೆ. ಅದಕ್ಕೆ ಮಂಡ್ಯದವರು ರಕ್ಷಿತ್ ಜೆ.ಕೆ ಅಂತ ಕಾಲ್ ಮಾಡಿ ಹೇಳಿದ್ರು ಈ ಥರ ಏನಕ್ಕಪ್ಪ ಮಾಡಿದ್ಯಾ ಅಂತ. ಅಪ್ಪು ಸರ್ ಫ್ಯಾನ್ಸ್ಗಾಗಲಿ ರಾಜವಂಶ ಫ್ಯಾನ್ಸ್ಗಾಗಲಿ ನನ್ನಿಂದ ಏನಾರು ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ. ಮತ್ತೆ ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಲ್ಲ. ನಮಸ್ಕಾರ, ನನ್ನ ಹೆಸರು ದೀಪಕ್ ನಾರಾರಿ ಅಂದ್ಬಿಟ್ಟು ಅರಕೆರೆಳೆ ವಾಸ ಮಾಡ್ತಾ ಇರೋದು. ಡಾಕ್ಟರ್ ಲಕ್ಷ್ಮಣ್ ಅಣ್ಣವ್ರ ಬಗ್ಗೆ ಗೊತ್ತಿಲ್ದಿರ ಅದು ಕಮೆಂಟ್ ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸ್ಬೇಡಿ. ಮನೋಜ್ ಅಣ್ಣ ನನಗೆ ಇಲ್ಲಿ ದೇವ್ರ ಚಿಕ್ಕನಲ್ಲಿ ವಾಸ ಮಾಡ್ತಾರೆ. ಅವ್ರು ಬಂದು ನನಗೆ ಬುದ್ಧಿ ಹೇಳಿದ್ದಾರೆ, ತಿಳುವಳಿಕೆ ಹೇಳಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ದಯವಿಟ್ಟು ಕ್ಷಮೆ ಕೋರ್ತೀನಿ ಮನೋಜ್ ಅಣ್ಣ. ಹಾಗೂ ಎಲ್ಲ ರಾಜವಂಶ ಅಭಿಮಾನಿಗಳು, ಪವರ್ ಸ್ಟಾರ್ ಪುನೀತ್ ಸರ್ ಅಭಿಮಾನಿಗಳು, ಶಿವರಾಜ್ ಕುಮಾರ್ ಸರ್ ಅಭಿಮಾನಿಗಳು ಎಲ್ಲರಲ್ಲೂ ಕ್ಷಮೆ ಕೋರುತ್ತೀನಿ. ಹಾಗೆ ಇವರು ರಕ್ಷಿತ್ ಅಣ್ಣ ಮಂಡ್ಯ ಅಧ್ಯಕ್ಷರು, ಹಾಗೂ ಅಂಜಿ ಸರು ಶಿವೋಡೆಯಿಂದ, ಹಾಗೂ ಭರತ್ ಗೌಡ ಸರ್ ಪವರ್ ಸ್ಟಾರ್ ಪುನೀತ್ ಸರ್ ಫ್ಯಾನ್ಸ್ ಕಡೆಯಿಂದ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ಕ್ಷಮೆ ಇರಲಿ. ಇನ್ನೊಂದು ಸಲ ಈ ಥರ ಆಗಿರೋ ಥರ ನಾನು ನೋಡ್ಕೊತೀನಿ. ದಯವಿಟ್ಟು ಕ್ಷಮಿಸ್ಬೇಡಿ. ನನ್ನ ಹೆಸರು ಅಜ್ಮೀರ್ ಅಂತ, ದರ್ಶನ್ ಅವರ ಅಭಿಮಾನಿ. ಮೊನ್ನೆ ಅಣ್ಣವರ ಬರ್ತ್ಡೇ ದಿನ ಒಂದು ಕಮೆಂಟ್ ಹಾಕಿದ್ದೆ. ದಯವಿಟ್ಟು ನನ್ನ ಕ್ಷಮಿಸಿ. ಮನೋಜನ್ನ ಮತ್ತು ಅನುಜಿ ಅಣ್ಣ ನನಗೆ ಬೈದು ಬುದ್ಧಿ ಹೇಳಿದರು. ಇನ್ನು ಮುಂದೆ ಆ ಥರ ಯಾವುದೇ ಥರ ತಪ್ಪು ಮಾಡಲ್ಲ. ದಯವಿಟ್ಟು ಕ್ಷಮಿಸಿ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಎಲ್ಲ ಥರ ಟ್ರೋಲಿಂಗ್ ಒಂದು ಲಿಮಿಟ್ ಇರುತ್ತೆ. ಎಲ್ಲ ಥರ ಟ್ರೋಲಿಂಗ್ಗೆ ಒಂದು ಒಂದು ಲೆವೆಲ್ ಇರುತ್ತೆ. ಆ ಲೆವೆಲ್ ಮೀರಿದಾಗ ಯಾವನು ಮುಚ್ಕೊಂಡಿರಲ್ಲ. ಅದಕ್ಕೆ ಲೈವ್ ಎಕ್ಸಾಂಪಲ್ ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್. ಅಂಡ್ ಒಂದ್ ಹೇಳ್ತೀನಿ ಗುರು, ಟ್ರೋಲಿಂಗ್ ನ ಒಳ್ಳೆ ತರನು ಮಾಡ್ಬೋದು, ಕೆಟ್ಟದಾಗೂ ಮಾಡ್ಬೋದು. ತುಂಬಾ ತರ ಟ್ರೋಲ್ ಪೇಜಸ್ ಇರ್ತವೆ. ಆ ತರ ಟ್ರೋಲ್ಸ್ ನೋಡಿದ್ರೆ ನಮ್ಗೆ ನೋಡ್ಬೇಕು ಅನ್ಸುತ್ತೆ, ಆ ತರ ಪೇಜ್ ಫಾಲೋ ಮಾಡ್ಬೇಕು ಅನ್ಸುತ್ತೆ. ಬಟ್ ಆ ತರ ಪೇಜ್ಗಳಿಗೆಲ್ಲ ಅವಮಾನ ಮಾಡ್ತಾ ಇರುವಂತಹ ಈ ಚಿಕ್ಕ ಗುಂಪು ಆಫ್ ಟ್ರೋಲರ್ಸ್ ಇದೆ ನೋಡಿ, ಇಂಥವ್ರನ್ನ ಫಸ್ಟ್ ಎಲ್ಲ ಹುಡ್ಕೊಂಡೋಗಿ ಹೊಡ್ಬಿಟ್ಟು ಬರ್ಬೇಕು. ಯಾಕಂತೀರಾ, ಫ್ಯಾಮಿಲಿನ ಟ್ರೋಲ್ ಮಾಡೋದು, ಪರ್ಸನಲ್ ಇನ್ಫಾರ್ಮೇಶನ್ ಲೀಕ್ ಮಾಡೋದು, ತುಂಬಾ ಕೆಟ್ಟದಾಗ ಚೀಪ್ ಆಗಿ ಪರ್ಸನಲ್ ಲೈಫ್ ತಗೊಂಡು ಟ್ರೋಲ್ ಮಾಡೋದಿರ್ತಾರೆ ನೋಡಿ. ಇಂಥ ನನ್ನ ಮಕ್ಕಳು ಟ್ರೋಲರ್ಸ್ ಅಲ್ಲ, ಇಂಥ ನನ್ನ ಮಕ್ಕಳು ಬಂದು ಕ್ರಿಮಿನಲ್ಸ್. ಇಂಥ ನನ್ನ ಮಕ್ಕಳ ಮೇಲೆ ಕಂಪ್ಲೇಂಟ್ ಹಾಕ್ಬೇಕು. ಅದನ್ನ ನಾನು ಇವತ್ತು ಮಾಡಿ ಬಂದಿದ್ದೀನಿ. ಯಾರ ನನ್ನ ಮತ್ತೆ ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ನ ಪರ್ಸನಲ್ ಟ್ರೋಲ್ ಮಾಡಿದಾರೋ ಅವರೆಲ್ಲರ ಅಕೌಂಟ್ ತಗೊಂಡು ನಾನು ಇವತ್ತು ಕಂಪ್ಲೇಂಟ್ ಆಗಿ ಬಂದಿದ್ದೀನಿ. ಬಿಕಾಸ್ ಇದನ್ನ ವಿಡಿಯೋ ಹಾಕ್ಬಿಟ್ಟು ಏನು ಯೂಸ್ ಇರಲ್ಲ. ಇದನ್ನ ಯಾರು ಕೊಡಬೇಕು ಅವ್ರಿಗೆ ಕೊಟ್ಟಿದ್ದೀನಿ. ಪೊಲೀಸ್ ಕಂಪ್ಲೇಂಟ್ ಹಾಕಿದ್ದೀನಿ ನಾನು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೇನ್ ಅನ್ಸುತ್ತೋ ಅವ್ರು ಅದು ಮಾಡ್ತಾರೆ, ನ್ಯಾಯ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನ್ಯಾಯ ಕೊಟ್ಟೆ ಕೊಡ್ತಾರೆ. ಅದು ನೋಡಿ ಒಂದೆರಡು ಅಕೌಂಟ್ ಡಿಲೀಟ್ ಮಾಡ್ಕೊಂಡಿದಾರೋ ಇಲ್ಲ ರಿಪೋರ್ಟ್ ಆಗಿ ಡಿಲೀಟ್ ನಂಗೆ ಗೊತ್ತಿಲ್ಲ. ಬಟ್ 2 ಅಕೌಂಟ್ ಡಿಲೀಟ್ ಆಗಿದೆ ಆಲ್ರೆಡಿ. ಬಟ್ ಡಿಲೀಟ್ ಆದ್ಮೇಲೆ ಕೂಡ 30 days ಟ್ವಿಟರ್ ಇಟ್ಕೊಳುತ್ತೆ ಡೇಟಾಬೇಸ್ ಅಲ್ಲಿ. 30 days ವರೆಗೂ ನಾವು ಟ್ರ್ಯಾಕ್ ಮಾಡಬಹುದು. ಸೊ ನೀನೆಲ್ಲೂ ಓಡೋಗಕ್ಕಾಗಲ್ಲ ಗುರು, ನೀನೆಲ್ಲೂ ಹೋಗಕ್ಕಾಗಲ್ಲ. ಸಿಕ್ಕ್ಯಾ ನಾವು ಗುಮ್ಮೆ. ನಾವು ಅಪ್ಪು ಬಾಸ್ ಫ್ಯಾನ್ಸ್ ಅಲ್ಲ. ಕೆಣಕೊಂಬರ್ದಾಗಿತ್ತು ಗುರು, ಕೆಣಕೊಂಬರ್ದಾಗಿತ್ತು. ಹುಡ್ಗೀರ್ ಕೂಡ ತಲೆ ಕೆಡ್ಸ್ಕೊಂಡ್ರೆ ಹಾಕೊಂಡು ಗುಮ್ತಾರೆ ಅಲ್ಲ. ಒಬ್ಬ ಅಪ್ಪು ಬಾಸ್ ಫ್ಯಾನ್ ಅವ್ರ ಅಮ್ಮ ಬಗ್ಗೆ ಎಷ್ಟು ಕೆಟ್ಟದಾಗಿ ಟ್ರೋಲ್ ಮಾಡಿದ್ದಾರೆ ಅಂದ್ರೆ, ನಾನು ಫೋಟೋ ಎಲ್ಲ ಹಾಕಲ್ಲ, ನನ್ಗೆ ಬೇಡ ಅದು. ಎಷ್ಟು ಕೆಟ್ಟದಾಗಿ ಟ್ರೋಲ್ ಮಾಡಿದ್ದಾರೆ ಅಂದ್ರೆ,
ಮನುಷ್ಯತ್ವ ಇಲ್ವೇನೋ? ನಿಮಗೊಬ್ರು ಅಮ್ಮ ಇರ್ತಾನೆ, ನಿಮ್ಮಮ್ಮ, ನಿಮ್ಮ ತಂಗಿ, ನಿಮ್ಮ ಅಕ್ಕಗಿದೇ ಮಾಡ್ತೀಯಾ? ಇದೇ ನಿಂಗೆ ಹೇಳ್ಕೊಟ್ಟಿರೋದು ಮನೆಯಲ್ಲಿ? ನಿಮ್ಮ ಅಮ್ಮ ಬಗ್ಗೆ ಹಿಂಗೆ ಮಾತಾಡ್ತೀಯಾ? ಥೂ, ನಾಚಿಕೆ ಮಾನ ಮರ್ಯಾದೆ, ಏನ್ ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಡು. ನೀನ್ ಗಂಡ್ಸೆ ಎಲ್ಲ, ನೀನು ದೊಡ್ಡ ಶಂಡ ನನ್ ಮಗ. ನೀನು ಒಬ್ರ ಅಮ್ಮ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿಲ್ಲ ಅಂದ್ರೆ ನಿನ್ ಬದುಕು ವೇಸ್ಟ್ ಕಣಲೇ. ಥೂ, ನಾನು ಈ ವಿಡಿಯೋ ಹಾಕ್ಬಿಟ್ರೆ ನಾನೇನೋ ಮಾಡ್ಬಿಡ್ತಾರಂತೆ, ನನ್ನನ್ನ ಹಾಕೊಂಡು ಗುಂಬಿಡ್ತಾರಂತೆ. ಬಂದ್ ಗುಂಬ್ರಲ್ಲಿ ತಾಕತ್ತಿದ್ರೆ ತೋರ್ಸ್ರಲ್ಲಿ. ಥೂ, ಒಳ್ಳೆ ದರ್ಶನ್ ಸರ್ ಫ್ಯಾನ್ಸ್ ಇರ್ತಾರೆ ನೋಡಿ. ಈ ವಿಡಿಯೋ ನೀವು ನೋಡಿ, ನೀವುಗಳು ಒಳ್ಳೆ ದರ್ಶನ್ ಫ್ಯಾನ್ಸ್ ಇರ್ದಿರಲ್ಲ, ನೀವುಗಳು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಅದೆಷ್ಟು ಚೀಪಾಗಿ ಮಾಡಿರ್ತಾರೆ ಟ್ರೋಲ್ ಅಂತ. ಎಷ್ಟು ಚೀಪಾಗಿ ಮಾಡಿದ್ರೆ ನಾನು ಈ ತರ ಮಾತಾಡ್ತೀನಿ. ದಯವಿಟ್ಟು ಯಾರಾದ್ರು ಒಳ್ಳೆ ದರ್ಶನ್ ಸರ್ ಫ್ಯಾನ್ಸ್ ಇದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ಗೆ ಹೆಲ್ಪ್ ಮಾಡಿ. ಇಂಥವ್ರನ್ನ ಸಪೋರ್ಟ್ ಮಾಡಕ್ ಹೋಗ್ಬೇಡಿ. ನಿಜ ಹೇಳ್ತೀನಿ, ದರ್ಶನ್ ಸರ್ಗೆ ದೊಡ್ಡ ಅವಮಾನ ಇದು. ಈ ತರ ಫ್ಯಾನ್ಸ್ ಇಟ್ಕೊಂಡಿದ್ರೆ ದೊಡ್ಡ ಅವಮಾನ ಅವ್ರಿಗೆ. ಈ ತರ ಯಾವ ಹೀರೋನ್ ಹೇಳ್ಕೊಡಲ್ಲ ಮಾಡ್ಗುರು ಈ ತರ ಅಂತ. ಲೇಡೀಸ್ ಬಗ್ಗೆ ಹೆಂಗ್ ಮಾತಾಡೋಕ್ ಹಂಗ್ ಮಾತಾಡ್ಬೇಕು. ಫಸ್ಟ್ ಅಲ್ಲಿ ಹಾಕದ್ನಲ್ಲ ಕೆಲವರು ಸಾರಿ ಹೇಳಿದ್ ವಿಡಿಯೋ, ನಾವು ದರ್ಶನ್ ಸರ್ ಫ್ಯಾನ್ಸ್ ಅಂತ ಹುಡ್ಕೊಂಡೋಗಿ ಹುಡ್ದಿದ್ದಲ್ಲ, ಅವ್ರಿಗೆ ಹುಡ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಸಾರಿ ಹೇಳ್ಸಿಲ್ಲ ನಾವು. ಯಾರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ನ ಟ್ರೋಲ್ ಮಾಡಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಸಾರಿ ಹೇಳ್ಸಿದೀವಿ. ಬಟ್ ಒಂದಂತ ಹೇಳ್ತೀನಿ ಗುರು, ತೋಗುದೀಪ್ ಸರ್ನ ಟ್ರೋಲ್ ಮಾಡಿದ್ದಾರೆ, ಅದಾಗ ನೀನ್ ಯಾಕಿಲ್ಲ, ನೀನ್ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ತುಂಬಾ ಜನ ಕೇಳಿದ್ರು. ನಾನು ವಿಡಿಯೋ ಮಾಡಿದ್ದೀನಿ, ನೀವು ಕರೆಕ್ಟ್ ನೋಡಿಲ್ಲ ಅಂದ್ರೆ ನೋಡಿ, ಚಾನಲ್ಗೆ ಹೋಗ್ಬಿಟ್ಟು ನೋಡಿ. ನಾನು ವಿಡಿಯೋ ಮಾಡಿದ್ದೀನಿ, ಟ್ರೋಲಿಂಗ್ ಗೆಟಿಂಗ್ ಟು ಪರ್ಸನಲ್ ಅಂತ ಹಾಕ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನಿ. ಅದ್ರಲ್ಲಿ ನಾನು ಹೇಳಿದ್ದೀನಿ, ನಾವು ಒಂದ್ ಹೇಳ್ತೀವಿ ಗುರು, ನಾವು ಅಪ್ಪು ಬಾಸ್ ಫ್ಯಾನ್ಸ್ ಯಾರ ತಂಟೆಗೆ ಹೋಗಲ್ಲ, ಲೆಜೆಂಡ್ಸ್ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಬಟ್ ಮಾತಾಡಿದ್ದಾರೆ ಕೆಲವರು, ಅವ್ರನ್ನ ನೀವು ಹುಡುಕೊಂಡು ಹೋಗ್ಬಿಟ್ಟು ನೀವು ಹುಡುಕ್ಬಿಟ್ಟು ಸಾರಿ ಕೇಳಿಸಿ, ನಾವು ಅದಕ್ಕೆ ಅಡ್ಡ ಬರಲ್ಲ. ತಪ್ಪು ಮಾಡಿದ್ರು ಯಾರಾದ್ರೂ ತಪ್ಪೇ, ಯಾರು ತಪ್ಪು ಮಾಡೋದು ತಪ್ಪೇ ಅದು. ಇವಾಗ ಓಪನ್ ಆಗಿ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ ದರ್ಶನ್ ಸರ್ ಫ್ಯಾನ್ಸ್, ಕೇಳಿಸ್ಕೊಳ್ಳಿ. ತೋಗುದೀಪ್ ಅವ್ರನ್ನ ಯಾರು ಟ್ರೋಲ್ ಮಾಡಿದಾರೋ ಅವ್ರನ್ನ ಹುಡ್ಕೊಂಡು ಹೋಗ್ಬಿಟ್ಟು ನೀವು ಅವ್ರ ಹತ್ರ ಸಾರಿ ಕೇಳಿಸಿ, ಏನಾದ್ರು ಮಾಡ್ಕೊಳ್ಳಿ. ನಾವು ಅದಕ್ಕೆ ಅಡ್ಡ ಬರಲ್ಲ. ನಮ್ಮಂತವ್ರನ್ನ ಬಿಟ್ಬಿಡಿ. ಯಾಕೆ ನಮ್ನ ಹಿಡ್ಕೊಂಡಿದ್ದೀರಾ? ನಾನ್ ಯಾಕೆ ಗುರು ವಿಡಿಯೋ ಮಾಡ್ಲಿ ಸಪ್ರೇಟ್ ಆಗಿ? ಮತ್ತೆ ಇನ್ನೊಂದು ಮಾಡಿದೀನಲ್ವಾ, ಇನ್ನೇನಕ್ ಮಾಡ್ಲಿ ನಾನು? ದರ್ಶನ್ ಸರ್ ನಂಗೆ ತುಂಬಾ ರೆಸ್ಪೆಕ್ಟ್ ಇದೆ ಗುರು, ತುಂಬಾ ರೆಸ್ಪೆಕ್ಟ್ ಇದೆ. ಅವ್ರ ಅಭಿಮಾನಿಗಳಾಗಿ ನೀವು ಈ ತರ ಕೆಟ್ಟ ಕೆಲಸ ಮಾಡ್ತೀರ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ ಹಿಂಗಲ್ಲ ನನಗೆ ಗೊತ್ತು. ಬಟ್ ನನ್ಗೆ ತುಂಬಾ ಬೇಜಾರಾಗ್ಬಿಡೋದು, ತುಂಬಾ ಪರ್ಸನಲ್ ಆಗಿ ಮಾಡಿದೀರಾ. ನಾವ್ ಇದನ್ನ ಬಿಟ್ಕೊಡಕ್ ಹೋಗಲ್ಲ. ನಾವು ಆಲ್ರೆಡಿ ಕಂಪ್ಲೇಂಟ್ ಹಾಕಿದೀವಿ, ನಾವು ಬಿಡಲ್ಲ ಇದನ್ನ. ಅಂಡ್ ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಅಲ್ಲಿ ನಾವು ರೆಡಿ ಆಗಿದ್ದೀವಿ, ನಾವು ಯಾವನ್ನು ಬಿಡಲ್ಲ ಗುರು. ಯಾರ್ಯಾರು ಕೆಟ್ಟದಾಗ ಟ್ರೋಲ್ ಮಾಡಿದೀರಾ, ಯಾರ್ಯಾರು ಪರ್ಸನಲ್ ಆಗಿದ್ದೀರಾ, ಯಾರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ನ ಎಡಿಟ್ ಮಾಡಾಕಿದ್ದೀರಾ, ನಾವಂತೂ ಬಿಡಲ್ಲ. ಬರ್ದಿಟ್ಕೊಂಬಿಡಿ, ನಾವು ಬರ್ತೀವಿ. ಕೊರೋನಾ ಮುಗಿಲಿ, ಕೊರೋನಾ ಟೈಮಲ್ಲಿ ಇವೆಲ್ಲ ಮಾಡೋ ಕೆಲಸಗಳೆಲ್ಲ ನಾವು ಬಂದೇ ಬಿಡ್ತೀವಿ. ನಾವು ಬಂದ್ಮೇಲಂತೂ ಹೇಳ್ತಾ ಇದೀನಿ ಗುರು, ಏನಕ್ಕಾದ್ರೂ ಮಾಡೋದು ನಾವು ಅಂತ ಅನ್ಸ್ಬಿಡ್ಬೇಕು. ನಿಮಗೆ ಬಿಡಲ್ಲ. ಅಕೌಂಟ್ ಡಿಲೀಟ್ ಮಾಡಿದ್ರು 30 ದಿವಸ ಇರುತ್ತೆ ಡೇಟಾಬೇಸ್ ಅಲ್ಲಿ. ಬರ್ತೀವಿ ಗುರು, ಲೀಗಲ್ ಆಗೇ ಬರ್ತೀವಿ. ನಾವು ರೂಢಿಸಂ ಮಾಡಕ್ ಬರಲ್ಲ, ನಾವು ದೌರ್ಜನ್ಯ ಮಾಡಕ್ಕಿಲ್ಲ, ದೌರ್ಜನ್ಯ ಮಾಡೋ ಅಂತಾರಲ್ಲ ನಾವು ಏನೇ ಇದ್ರು ನಾವು ಲೀಗಲ್ ಆಗಿ ಬರ್ತೀವಿ. ನಾವು ನೋಡ್ಕೊಂತೀವಿ, ಖಂಡಿತ ನೋಡ್ಕೊಂತೀವಿ. ತುಂಬಾ ಹರ್ಟ್ ಆಗಿದೆ. ಇಂಥ ಕಚಡ ಕೆಲಸ ಮಾಡೋ ನನ್ನ ಮಕ್ಕಳು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ತುಂಬಾ ಅವಮಾನ ಆಗುತ್ತೆ. ಯಾವ ದರ್ಶನ್ ಸರ್ ಬಂದ್ಬಿಟ್ಟು ಹೇಳ್ತಾರೆ ನಿಮ್ಗೆ, ನಿಮ್ದು ದರ್ಶನ್ ಸರ್ ನಿಮ್ಗೆ ಇದ ಹೇಳ್ಕೊಟ್ಟಿರೋದು ಅವ್ರ ಮೂವಿದಲ್ಲಿ. ಒಬ್ರ ಅಮ್ಮ ಬಗ್ಗೆ ಹೋಗ್ಬಿಟ್ಟು ಈ ತರ ಮಾತಾಡು, ಒಬ್ರು ಫಿಯಾನ್ಸಿ ಹತ್ರ ಹೋಗ್ಬಿಟ್ಟು ಈ ತರ ಮಾತಾಡು, ಒಬ್ರು ತಂಗಿ ಬಗ್ಗೆ ಈ ತರ ಮಾತಾಡು, ಒಬ್ರು ಅಕ್ಕ ಬಗ್ಗೆ ಈ ತರ ಮಾತಾಡು ಅಂತ ಹೇಳ್ಕೊಟ್ಟವ್ರ ನಿಮ್ ಹೀರೋ ನಿಮ್ಗೆ? ಯಾವ ಹೀರೋ ಹೇಳ್ಕೊಡ್ತಾರೆ ಗುರು ಇದು? ಯಾವ ಹೀರೋ ಹೇಳ್ಕೊಟ್ಟವ್ರೆ? ನನಗೆ ಗೊತ್ತಿರೋ ಅಷ್ಟು ಒಂದೇ ಗುರು, ಅಪ್ಪು ಬಾಸ್ ಮತ್ತೆ ದರ್ಶನ್ ಸರ್ ತುಂಬಾ ಒಳ್ಳೆ ಫ್ರೆಂಡ್ಸ್, ಆಯ್ತಾ? ಅದಕ್ಕೆ ಲೈವ್ ಸಾಕ್ಷಿನೇ ಫೋಟೋ ಇಲ್ಲಿ ನೋಡ್ಕೊ, ಫೋಟೋ ಹಾಕ್ತೀನಿ ಇವಾಗ. ಅವರಿಬ್ರು ಫ್ರೆಂಡ್ಸ್, ನೀವನ್ನ ಕಿತ್ತಾಡ್ಕೊಂಡು ಈ ತರ ಮಾಡ್ಕೊಂಡು ಈ ತರ ನಮ್ಮಂತವ್ರಿಗೆ ಏನಾಗುತ್ತೆ ಇವಾಗ? ಈ ತರ ಫ್ಯಾನ್ಸ್ ಬಂದ್ಬಿಟ್ಟು ನಮ್ಗೆ ಒಂಥರ ಅಸಹ್ಯ ಆಗ್ಬಿಡುತ್ತೆ. ಎಷ್ಟು ಅಸಹ್ಯ ಮತ್ತೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಆ ಬೇಜಾರಿಂದ ನಮ್ಗೆ ದರ್ಶನ್ ಸರ್ ಮೂವಿ ನೋಡಕ್ಕೆ ಒಂಥರ ಆಗ್ಬಿಡುತ್ತೆ ಗುರು. ಇವಾಗ ನಾವು ನೋಡ್ಬಿಟ್ಟು ಅವ್ರೇನು ಉದ್ದಾರ ಆಗಲ್ಲ, ಗೊತ್ತು, ಒಬ್ನಿಂದ ಏನಾಗಲ್ಲ, ಯಾರು ಹೀರೋ ಆಗಲ್ಲ. ಬಟ್ ನಮ್ಮಂತವ್ರು 100 ಜನ ಆಗ್ತಾರೆ, 1000 ಜನ ಆಗ್ತಾರೆ, 10,000 ಜನ ಆಗ್ತಾರೆ, ಲಕ್ಷ ಆಗ್ತಾರೆ. ಅವಾಗ ಏನ್ ಮಾಡ್ತೀವಿ? ಯಾರು ನೋಡ್ತಾರೆ ನಿಮ್ ಮೂವಿಗಳನ್ನ? ಎಲ್ಲದಕ್ಕೊಂದು ಲಿಮಿಟ್ ಇರುತ್ತೆ ಗುರು, ಎಲ್ಲದಕ್ಕೊಂದು ಲಿಮಿಟ್ ಇರುತ್ತೆ. ಲೇಡೀಸ್ ಬಗ್ಗೆ ಮಾತಾಡೋದ ತಿಕಾ ಮುಚ್ಕೊಂಡು ಮೈಯ ದುಮ್ಕೊಂಡು ಒಂದ್ ಲಿಮಿಟ್ ಅಲ್ಲಿ ಮಾತಾಡೋ. ಉದ್ಧಾರ ಆಗ್ತೀಯಾ? ಯಾವನು ಈ ತರ ಮಾಡಿದ್ರೆ ಉದ್ಧಾರ ಆಗಲ್ಲ. ಉದ್ಧಾರ ಆಗಿರೋ ಚರಿತ್ರೆಯಲ್ಲೇ ಇಲ್ಲ. ನಾನಂತೂ ಬಿಡಲ್ಲ, ಏನಾದ್ರೂ ಆಗ್ಲಿ.
ನಾವು ಅಪ್ಪು ಫ್ಯಾನ್ಸ್ ಬಿಡಲ್ಲ, ನಾವು ಬರ್ತೀವಿ ಗುರು, ಬಂದೇ ಬರ್ತೀವಿ. ಲಾಕ್ಡೌನ್ ಮುಗೀಲಿ, ಬರ್ತೀವಿ. ನಾನು ಮಾಡಿದ್ದೀನಲ್ಲ, ನಾನು ಟ್ರೋಲ್ ಮಾಡ್ತೀರಾ ಗೊತ್ತು, ಮಾಡಿಕೊಡಿ. ಅದು ನಿಮ್ಮ ವ್ಯಕ್ತಿತ್ವ, ಅದು ನಿಮ್ಮ ಕ್ಯಾರೆಕ್ಟರು, ಅದು ನಿಮ್ಮ ಲೆವೆಲ್ಲು. ಬರ್ತೀವಿ. ನನಗೆ ತುಂಬ ಜನ ಸುದೀಪ್ ಸರ್ ಫ್ಯಾನ್ಸು, ತುಂಬ ಜನ ಎಸ್ ಸರ್ ಫ್ಯಾನ್ಸು ತುಂಬ ಬೆಂಬಲ ಕೊಟ್ಟವ್ರೆ. ಗುರು ನೀನು ವಿಡಿಯೋ ಅಪ್ಲೋಡ್ ಮಾಡು, ನನಗೆ ಸಪೋರ್ಟ್ ಮಾಡ್ತೀನಿ ಅಂತ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಮಾಡ್ತಾ ಇಲ್ಲ. ನಮ್ಗೇನು ಬೇಜಾರಾಗಿದೆ, ಏನೇನು ನಡೀತಾ ಇದೆ, ಕರೆಂಟ್ ಸಿನಾರಿಯೋ ಏನಿದೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಬೇಜಾರಲ್ಲಿದ್ದೀನಿ, ಎಷ್ಟು ಕೋಪದಲ್ಲಿದ್ದೀನಿ ಅಂದರೆ ಈ ಬೆವ್ರೆ ಅದಕ್ಕೆ ಸಾಕ್ಷಿ.